ಪ್ರಸ್ತುತ ಹೈ ಪ್ರೊಫೈಲ್ ಕೇಸ್ಗಳ ಕುರಿತು ನಟಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ಬಿಟ್ಟಿದಾರಪ್ಪ ಇತ್ತೀಚೆಗಂತವರು. ಸಂಸದೆ ಮಾಜಿ ಸಂಸದೆ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬರೆದುಕೊಂಡಿದ್ದಾರೆ. ದರ್ಶನ್, ಯಡಿಯೂರಪ್ಪ, ಪ್ರಜ್ವಲ್ ಕೇಸ್ಗಳಿಗೆ ತಾರ್ಕಿಕ ನ್ಯಾಯ ಸಿಗಬೇಕು. ಶ್ರೀಮಂತರು ಕಾನೂನನ್ನು ಮುರಿತಾರೆ, ಅದಕ್ಕೆ ಬಲಿಯಾಗುವವರು ಬಡವರು. ಪೊಲೀಸರು, ಮಾಧ್ಯಮ ಇದನ್ನ ಬಯಲು ಮಾಡಿದ್ದಾರೆ. ವಿಚಾರಣೆ ತ್ವರಿತಗೊಳಿಸಬೇಕು ಹಾಗೂ ನ್ಯಾಯ ಸಿಗಬೇಕು. ಕಾನೂನನ್ನ ಮುರಿಯುವವರು ಶ್ರೀಮಂತರು ಮತ್ತು ಶಕ್ತಿಶಾಲಿಗಳು. ಇವರ ಹಿಂಸಾತ್ಮಕ ಕೃತ್ಯಗಳಿಂದ ಬಡವರು, ಮಹಿಳೆಯರು ಮತ್ತು ಮಕ್ಕಳು, ಕರ್ನಾಟಕದ ಜನಸಾಮಾನ್ಯರು ನಲುಗ್ತಾ ಇದ್ದಾರೆ. ಈ ಅಪರಾಧಗಳನ್ನು ಹೊರಗೆ ತಂದ ಪೊಲೀಸರಿಗೆ ಮತ್ತು ಮಾಧ್ಯಮಗಳಿಗೆ ಹ್ಯಾಟ್ಸ್ ಆಫ್. ಒಂದು ವೇಳೆ ನ್ಯಾಯ ಸಿಗದಿದ್ರೆ ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ವಿಚಾರಣೆಯನ್ನು ತ್ವರಿತಗೊಳಿಸಿದಾಗ ಮತ್ತು ಪ್ರಕರಣವನ್ನು ತಾರ್ಕಿಕ ತೀರ್ಮಾನಕ್ಕೆ ತೆಗೆದುಕೊಂಡಾಗ ನಿಜವಾಗಿಯೂ ನ್ಯಾಯ ನೀಡಬಹುದು. ಇಂಥ ಪ್ರಕರಣದಲ್ಲಿ ನ್ಯಾಯವು ಮೇಲುಗೈ ಸಾಧಿಸದಿದ್ರೆ ಸಾರ್ವಜನಿಕರಿಗೆ ಯಾವ ಸಂದೇಶ ನೀಡೋಕೆ ಸಾಧ್ಯ ಅಂತ ಪ್ರಜ್ವಲ್ ರೇವಣ್ಣ, ನಟ ದರ್ಶನ್, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಸೂರಜ್ ರೇವಣ್ಣ ಪ್ರಕರಣವನ್ನು ಉಲ್ಲೇಖಿಸಿ ಪೋಸ್ಟ್ ಮಾಡಿದ್ದಾರೆ ಮೇಡಮ್. ಇನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಮತ್ತೆ ಕರ್ನಾಟಕ ಸರ್ಕಾರದ ಮಧ್ಯ ಗಣಿಗುದ್ದಾಟ ತಾರಕಕ್ಕೇರುವಂಥ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಸಂಡೂರಿನ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅರಣ್ಯ ತಿರುವಳಿ ಗುತ್ತಿಗೆ ಪತ್ರವನ್ನು ಮಾಡಿಕೊಳ್ಳದಂತೆ ಅರಣ್ಯ ಇಲಾಖೆ ಅಪರ ಕಾರ್ಯದರ್ಶಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ನೀಡಿದ್ದಾರೆ. ದೇವದಾರಿ ಹಿಲ್ ಪ್ರದೇಶದಲ್ಲಿ ಅದಿರು ಗಣಿಗಾರಿಕೆಗೆ KIOCL ಕಂಪನಿ ಅರಣ್ಯ ತಿರುವಳಿಯನ್ನು ಪಡ್ಕೊಂಡಿದೆ. ಆದರೆ ಅರಣ್ಯ ಇಲಾಖೆಯಿಂದ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರ ಸಹಿ ಮತ್ತು ಹಾಗೂ ಜಮೀನು ಹಸ್ತಾಂತರ ಬಾಕಿ ಇದೆ. ಈ ಸಂಸ್ಥೆಯಿಂದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಹಿಂದೆ ನಡೆಸಿದ ಗಣಿಗಾರಿಕೆಯಲ್ಲಿ ಲೋಪದೋಷ ಎಸಗಿತ್ತು. ಅರಣ್ಯ ಇಲಾಖೆ ನಿಯಮ ಉಲ್ಲಂಘನೆ ಮಾಡಿ CEC ನಿಯಮಗಳನ್ನು ಗಾಳಿಗೆ ತೋರಿತು. ಇದೀಗ ದೇವದಾರಿ ಹಿಲ್ ಗಣಿಗಾರಿಕೆಯಿಂದ 99,000 ಮರಗಳು ನಾಶವಾಗುವ ಆತಂಕ ಎದುರಾಗಿದೆ. ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಗಣಿಗಾರಿಕೆಗೆ ಅನುಮತಿ ನೀಡಿ ಕುಮಾರಸ್ವಾಮಿ ಅವರು ಸಹಿ ಹಾಕಿದ್ರು. ಆದರೆ ಇದೀಗ ಅರಣ್ಯ ಭೂಮಿ ಹಸ್ತಾಂತರ ತಡೆ ಹಿಡಿಯುವಂತೆ ಅಧಿಕಾರಿಗಳಿಗೆ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇದಂತೂ ಸಂಡೂರು ಹಿಂದೆ ಒಂದು ಕಾಲದಲ್ಲಿ ಕಾಡಾಗಿತ್ತು. ಅಲ್ಲೆಲ್ಲ ದೊಡ್ಡ ಮಟ್ಟದ ಕಾಡು ಅಂದರೆ ಕಾಡಿದ್ದಿತ್ತು. ಆಮೇಲೆಲ್ಲ ನಾಶ ಆಗೋಗ್ಬಿಟ್ಟು ಅದನ್ನು ಗಣಿಗಾರಿಕೆ ಮಾಡಿ ಎಲ್ಲ ಹಾಳು ಮಾಡಿ ಒಗೆದಿದ್ದಾರೆ. ಬಟ್ ಈಗ ಮತ್ತೆ ಮರಗಳನ್ನು ನಾಶ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ಮಾನ್ಯ ಕೇಂದ್ರ ಸಚಿವರಾಗಿರುತ್ತ ಕುಮಾರಸ್ವಾಮಿ ಅವರು ಕೂಡ ಒಂದು ಸಲ ಗಮನಿಸಬೇಕು ಅಂತ ಕಾಣಿಸುತ್ತೆ. ವಿಚಾರದಲ್ಲಿ ಇನ್ನೊಂದು ಸಲ ಪುನರ್ ಪರಿಶೀಲನೆ ಮಾಡ್ಕೊಳ್ಳಿ, ಏನು ಮಾಡಬಹುದು, ಇದರಲ್ಲಿ ಮರ ಕಡಿಲೇಬೇಕಾ ಅಥವಾ ಅದಿಲ್ಲದೇ ಏನಾದರೂ ಸಾಧ್ಯತೆ ಇದೆಯಾ ಅಂತೇಳಿ ದಯವಿಟ್ಟು ಗಮನಿಸ್ಕೊಳ್ಳಿ. ಕೋಆರ್ಡಿನೇಷನ್ ಇಲ್ಲದೇ ಏನೇನೋ ಮಾಡ್ಕೊಂಡು ಹೋಗಿ ಗಬ್ಬೆದ್ದು ಹೋಗೋದು ಬೇಡ. ಹಿಂದೆ ಅನುಭವಿಸಿದೆ ಈ ರಾಜ್ಯ ಇಂಥ ಪ್ರಕರಣದಲ್ಲಿ. ಇನ್ನು ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ಪರವಾಗಿ 7 ಬೇಡಿಕೆಗಳನ್ನು ಇಡಲಾಗಿದೆ. ದೆಹಲಿಯಲ್ಲಿ ನಡೆದಂಥ ಕೇಂದ್ರ ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇವತ್ತು ಹೋಗಿದ್ರು. ಈ ವೇಳೆ ಕೇಂದ್ರ ಹಣಕಾಸು ಸಚಿವರ ಮುಂದೆ ರಾಜ್ಯದ ಪರವಾಗಿ ಪ್ರಮುಖ 7 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರ ಡೀಟೇಲ್ಸ್ ಹಿಂಗಿದೆ. ರಾಜ್ಯ ಸರ್ಕಾರದ ಬೇಡಿಕೆಗಳೇನಿದೆ ಕೇಂದ್ರದ ಮುಂದೆ ಅಂತಂದರೆ, ಮೊದಲನೇದಾಗಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಬಿಡುಗಡೆಗೆ ಆಗ್ರಹ. ಇದನ್ನು ಘೋಷಣೆಯನ್ನು ಮಾಡಿದ್ರು, ರಾಜ್ಯ ಏನು ಕೇಳಿರಲಿಲ್ಲ, ಘೋಷಣೆಯನ್ನು ಮಾಡಿದ್ರು, ದುಡ್ಡು ಬಿಡುಗಡೆ ಆಗಿರಲಿಲ್ಲ. ಅದನ್ನ ಈಗ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದ್ರು. ಇದೇನು ಹೊಸ ಬೇಡಿಕೆ ಏನಿಲ್ಲ, ಹಳೆ ಬೇಡಿಕೆನೇ ದುಡ್ಡು ಕೊಡಿ ಅಂತ ಕೇಳ್ತಾ ಇರೋದು. ಬೇರೆ ಏನಾದರೂ ಕೇಳ್ಬೋದಾಗಿತ್ತಪ್ಪ. ಕರ್ನಾಟಕಕ್ಕೆ 11,495 ಕೋಟಿ ಅನುದಾನ ಬಿಡುಗಡೆಗೆ ಆಗ್ರಹ. ಯಾವುದು ಅದೇ ಬಾಕಿ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ಇಲ್ಲೇ ಕೇಳೋದಾ? ಓಕೆ. ರಾಜ್ಯಗಳಿಗೆ ತಮ್ಮ ಪಾಲು ಸಿಗುವ ಸೆಸ್ಗಳು ಮತ್ತು ಸರ್ಚಾರ್ಜ್ಗಳನ್ನು ವಿಭಾಗಿಸಬಹುದಾದ ಪೂಲ್ಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬೆಂಗಳೂರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ SP ಪ್ಯಾಕೇಜನ್ನು, ಸ್ಪೆಷಲ್ ಪ್ಯಾಕೇಜನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ. ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ. ಇಲ್ಲಿ ಬಂತಲ್ಲ, ಯಾಕೆ ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಲ್ಲ, ಈಗ ಅಲ್ಲಿಗೆ ಹೋಗ್ಬೇಕಾದು? ಅವರೇ ಹೆಚ್ಚು ಮಾಡಬೇಕಾ? ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಿದ್ದು ಇವ್ರಿಗೆಲ್ಲ ಎಷ್ಟೆಷ್ಟು 10,000 15,000 ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕೇಂದ್ರದಿಂದನೇ ಬರಬೇಕಾ? ಓಕೆ ಅಪ್ಪ. ಅಕ್ಕಿ ಅದಕ್ಕೂ ಹಂಗೆ ಹೇಳ್ತೀರಾ, ಇದಕ್ಕೂ ಹಂಗೆ ಹೇಳ್ತೀರಾ. ವಸತಿ ಯೋಜನೆ ಫಲಾನುಭವಿಗಳಿಗೆ ಭಾರತ ಸರ್ಕಾರದ ಪಾಲು ಹೆಚ್ಚಳವಾಗಿದೆ. ನಗರ ಪ್ರದೇಶದಲ್ಲಿ 1.5 ಲಕ್ಷದಿಂದ 5 ಲಕ್ಷಕ್ಕೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 1.2 ಲಕ್ಷದಿಂದ 3 ಲಕ್ಷಕ್ಕೆ ಏರಿಕೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ರಾಯಚೂರಿಗೆ ಏಮ್ಸ್ ಘೋಷಿಸುವಂತೆ ಆಗ್ರಹಿಸಿದ್ದಾರೆ. ದ್ಯಾಟ್ಸ್ ಇಂಪಾರ್ಟೆಂಟ್. ಅದು ಬೇಕಾಗಿತ್ತು ಏಮ್ಸು ಆ ಭಾಗದಲ್ಲಿ. ಬಟ್ ನನಗೆ ಪ್ರಶ್ನೆ, ಗುಲ್ಬರ್ಗಾದಲ್ಲೇ ಅತಿ ದೊಡ್ಡದಾಗಿ ಎಲ್ಲ ಹಾಸ್ಪಿಟಲ್ ಕಟ್ಟಿದ್ರಲ್ಲ, ಅದು ಏನಾಗಿದೆ? ಅದನ್ನೇ ದೊಡ್ಡ ಏಮ್ಸ್ ಥರನೇ ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀರಾ, ಅದಾಗಲಿಲ್ಲ ವರ್ಕೌಟು, ಹಾಗೆ ಕೂತಿದೆಯಾ? ಏನು ಮಾಡಿದ್ರಪ್ಪ? ಓಕೆ. ಬೇಡಿಕೆಗಳನ್ನಂತೂ ಇಟ್ಟಿದ್ದಾರೆ. ಕೇಂದ್ರ ಹೆಂಗೆ ಮಾಡುತ್ತೆ, ಕೊಡಬೇಕು. ಕೆಲವು ಮಾತ್ರ ಕೊಡಲೇಬೇಕು ಕೇಂದ್ರ. ಇದರಲ್ಲಿ ಏನಾದರೂ ಆಗಲಿಲ್ಲ ಅಂದರೆ ಕೇಳ್ತೀವಿ ಸಂಸದರನ್ನ, ನೋಡೋಣ ಏನೇನು ಕೊಡ್ತೀರಾ ಈ ಸಲ ಅಂಥೇಳಿ.
ಓಕೆ, ಇನ್ನು NET ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದು ಮಾಡಬೇಕು ಅಂದುಕೊಂಡಿದ್ದ ನಿರ್ಧಾರವನ್ನು ಕೈಬಿಡೋಕೆ ಕೇಂದ್ರ ಸರ್ಕಾರ ಈಗ ನಿರ್ಧರಿಸಿದೆ. ಈ ಬಗ್ಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಕೆಲವು ವಿದ್ಯಾರ್ಥಿಗಳ ಮೇಲೆ ಮಾತ್ರ ಪರಿಣಾಮ ಬೀರಿದೆ. 2004 ಮತ್ತು 2015ರ ಹಿಂದಿನ ಘಟನೆಗಳೊಂದಿಗೆ ಹೋಲಿಕೆ ಮಾಡಿದರೆ ಈ ಘಟನೆ ತೀವ್ರ ವ್ಯತಿರಿಕ್ತವಾಗಿದೆ. ಆಗಿನ ಪರಿಸ್ಥಿತಿಯಲ್ಲಿ ವ್ಯಾಪಕವಾದ ಪ್ರಶ್ನೆ ಪತ್ರಿಕೆಗಳಿಗೆ ಸೋರಿಕೆ ಪರೀಕ್ಷೆ ರದ್ದತಿಗೆ ಕಾರಣವಾಗಿತ್ತು ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಪರೀಕ್ಷಾ ಅಕ್ರಮ ತಡೆಗಟ್ಟೋಕೆ ಕೇಂದ್ರ ಸರ್ಕಾರದಿಂದ ಹೊಸ ಕಾನೂನು ಜಾರಿಗೆ ತರಲಾಗಿದೆ. ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದಲ್ಲಿ 5 ರಿಂದ 10 ವರ್ಷ ಜೈಲು, 1 ಕೋಟಿ ರೂಪಾಯಿ ಕನಿಷ್ಠ ದಂಡ ವಿಧಿಸಲಾಗುವುದು. ಅಕ್ರಮದಲ್ಲಿ ಭಾಗಿಯಾಗಿದ್ದು ಸಾಬೀತಾದರೆ ತಾನೇ, ಹೆಂಗಾಗುತ್ತೆ ಅದು? ನೀಟ್ ಮತ್ತು UGC ನೆಟ್ ಪರೀಕ್ಷೆಯಲ್ಲಿ ಅಕ್ರಮ ಶಂಕೆ ವ್ಯಕ್ತವಾದ ಬೆನ್ನಲ್ಲೇ ಇದನ್ನು ನಿಗ್ರಹಿಸೋಕೆ ಕೇಂದ್ರ ಸರ್ಕಾರ ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಕಾನೂನು ಜಾರಿಗೆ ಅಧಿಸೂಚನೆ ಹೊರಡಿಸಿದೆ. ಈ ಮಸೂದೆಯನ್ನು ಕಳೆದ ಫೆಬ್ರವರಿಯಲ್ಲಿ ಸಂಸತ್ ಅಂಗೀಕರಿಸಿತ್ತು. ಜೂನ್ 21ರಿಂದ ಹೊಸ ಕಾನೂನು ಜಾರಿಗೆ ಬರಲಿದೆ ಅಂತ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಏನೋ ಒಂದು ತರಬೇಕು, ಬರೀ ಏನೋ ಇಂಥದ್ದು ಬೆಳವಣಿಗೆ ಆದ ತಕ್ಷಣ ಕಾನೂನು ಬದಲಾವಣೆ, ಹೊಸದಾಗೇನೋ ತಂದುಬಿಡೋದು. ಸಾಬೀತಾದರೂ ಆಗಬೇಕಲ್ಲ. ಅದರಲ್ಲಿ ಸಾಬೀತು ಹೆಂಗೆ ಮಾಡೋರು? ಈಗಿರೋದೇ ಎಷ್ಟು ಸಾಬೀತು ಮಾಡಿದ್ದೀರಾ? ಎಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಿದ್ದೀರಾ? ಈ ಹಿಂದೆ ಆಗಿರುವಂಥ ಅಕ್ರಮಗಳಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು? ಹೆಂಗೆ ಸಾಬೀತಾಯಿತು? ಸಾಬೀತು ಮಾಡೋ ಅಷ್ಟೊತ್ತಿಗೆ 10 ವರ್ಷ ಆಗಿರುತ್ತೆ, ಅವ್ನು ರಿಟೈರ್ಮೆಂಟ್ ಆಗಿ ಹೋಗಿರ್ತಾನೆ. ಅದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ. ಬರೀ ಕಾನೂನು ಬದಲಾವಣೆ ಅಂದ್ಕೊಂಡು ಹೋಗ್ತೀರಪ್ಪ ಎಲ್ಲದಕ್ಕೂ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಸರ್ಕಾರಿ ನೌಕರು ಕಚೇರಿಗೆ ತಡವಾಗಿ ಬರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಬರೋದಲ್ಲ ಇಂಪಾರ್ಟೆಂಟು, ಬಂದ ನಂತರ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದು ಇಂಪಾರ್ಟೆಂಟು. ಅಂಥವರಿಗೆ ಕಡಿವಾಣ ಹಾಕೋಕೆ ಈಗ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆಯಂತೆ. ಕೇಂದ್ರ ಸರ್ಕಾರಿ ನೌಕರು ಕಚೇರಿಗೆ ಬೆಳಗ್ಗೆ 9:15 ಕಚೇರಿ ತಲುಪಿ ಬಯೋಮೆಟ್ರಿಕ್ ಅನ್ನು ನೀಡಬೇಕು ಅಂತ. ಅಬ್ಬೊಬ್ಬೊಬ್ಬ. ಇಲ್ಲವಾದಲ್ಲಿ ಅಂಥವರಿಗೆ ಅರ್ಧ ದಿನ ಸಾಮಾನ್ಯ ರಜೆ ಅಂತ ಪರಿಗಣಿಸೋಕೆ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಬೆಳಗ್ಗೆ 9 ರಿಂದ ಸಂಜೆ 5:30 ಕೆಲಸದ ಅವಧಿಯಾಗಿದೆ. 9 ರಿಂದ 5:30. ಹಿರಿಯ ಅಥವಾ ಕಿರಿಯ ಯಾವುದೇ ಅಧಿಕಾರಿ ಆದರೂ ಕೂಡ 9 ಗಂಟೆ ಕಚೇರಿಗೆ ಬರಬೇಕು. ಈಗ 8 ಗಂಟೆ ಚೇಂಜ್ ಆಗೋಯ್ತು, 9 ಗಂಟೆಗೆ ಬಂದಿದ್ದಾರೆ. ನಮ್ಮ ಆಫೀಸಲ್ಲೂ ಕರೆಕ್ಟಾಗಿ ಹಿಂಗೆ ಇರೋದು, ಸಿಸ್ಟಮೆಟಿಕ್ ಆಗಿ ಟೈಮು ಈಗ ಬಂದಿದೆ. ಎಲ್ಲ ಕಡೆ ಬರಬೇಕಿತ್ತು ಸರ್ಕಾರಿ ನೌಕರಿಗೆ, ಅವಾಗ ಸರಿಯಾಗಿ ದಾರಿಯಲ್ಲಿ ಇರ್ತಾರೆ. ಓಕೆ, ಬಟ್ ಹೆಂಗೆ ಪಾಲನೆ ಮಾಡ್ತಾರೆ ಇಂಪಾರ್ಟೆಂಟು. ತಡ ಏನಾದರೂ ಆದರೆ 15 ನಿಮಿಷ ಹೆಚ್ಚುವರಿ ನೀಡ್ತಾರಂತೆ. ಎಕ್ಸ್ಟ್ರಾ 9:15 ಹೇಳಿದ್ರಂದರೆ ಒಂದು 15 ನಿಮಿಷ, 10-15 ನಿಮಿಷ ವ್ಯತ್ಯಾಸಗಳಿರುತ್ತೆ ಎಲ್ಲ ಕಡೆಯೂ. 9:30ವರೆಗೂ ಅದರ ಮೇಲ್ಗಡೆಗೆ ಏನಾದರೂ ಬಂದರೆ ಅರ್ಧ ದಿನ ರಜೆ. ಹಾಜರಾತಿ ಪುಸ್ತಕದ ಬದಲಾಗಿ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆಯನ್ನು ಬಳಸಬೇಕು ಅಂತ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈಗ ತಿಳಿಸಿದೆ. ಒಂದು ವೇಳೆ ವಿವಿಧ ಕಾರಣಗಳಿಂದ ನೌಕರು ಕೆಲಸಕ್ಕೆ ಹಾಜರಾಗೋಕ್ಕೆ ಸಾಧ್ಯವಾಗದಿದ್ದರೆ 1 ದಿನ ಮೊದಲೇ ಕಚೇರಿಯಲ್ಲಿ ತಿಳಿಸಿ ಜನರಲ್ ಲೀವ್ ಲೆಟರನ್ನು ಸಲ್ಲಿಸಬೇಕು ಅಂತಲೂ ತಿಳಿಸಿದೆ. ದಯವಿಟ್ಟು ಇದನ್ನು ಕಡ್ಡಾಯವಾಗಿ ಎಲ್ಲ ಕಡೆಯೂ ಜಾರಿಯನ್ನು ಗೊಳಿಸಬೇಕಾಗಿ ಮನವಿ. ಎಲ್ಲ ಕಡೆಯೂ ಇಷ್ಟೇ ಅಲ್ಲ, ಬರೀ ಬರೋದನ್ನು ಮಾತ್ರ ಇಡಬೇಕು ಹೋಗಬೇಡಿ. ಬಂದ ಮೇಲೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಎಷ್ಟು ಸಮಯವನ್ನು ಕೊಡ್ತೀರಾ, ಟೀಗೆ ಹೋಗೋಕ್ಕೆ ಎಷ್ಟು ಸಮಯವನ್ನು ಕೊಡ್ತೀರಾ, ಅದನ್ನು ಇಂಪಾರ್ಟೆಂಟು. ಬಂದುಬಿಟ್ಟು ಪಂಚ್ ಮಾಡ್ಬಿಟ್ಟು ನಾನು ಆರಾಮಾಗಿ ಕುತ್ಕೊಂಬಿಟ್ಟು ಟೀ ಕುಡಿಯೋಕೆ ಹೋದೆ, ಊಟ ಮಾಡೋಕ್ಕೆ ಹೋದೆ, ಮತ್ತೊಮ್ಮೆ ಟೀ ಕುಡಿಯೋಕೆ ಹೋದೆ ಅಂತಂದರೆ ತುಂಬ ಕಡೆ ನೋಡ್ತೀವಿ. ಬೆಳಿಗ್ಗೆ 9 ಗಂಟೆಗೆ 10 ಗಂಟೆಗೆ ಬರೋದಂತೆ ಶಿಫ್ಟಿಗೆ, 11 ಗಂಟೆಗೆ ಟೀ ಕುಡಿಯೋಕೆ ಹೋಗೋದು, 11:45 ಬರೋದಂತೆ ಸರ್ಕಾರಿ ಆಫೀಸಿಗೆ, 11:45 ಬರೋದು, ಮತ್ತೆ 11:45 ಬಂದು ಅರ್ಧ ಗಂಟೆ ಕೆಲಸ ಮಾಡ್ಕೊಂಡು 1 ಗಂಟೆಗೆ ಊಟಕ್ಕೆ ಹೋಗೋದಂತೆ, 2 ಗಂಟೆಗೆ ವಾಪಸ್ ಬರೋದು. ಬಂದುಬಿಟ್ಟು 2:30ವರೆಗೆ ಸುಮ್ಮನೆ ಕೂತ್ಕೊಳ್ಳೋದು, 2:30ಯಿಂದ ಕೆಲಸ ಮಾಡೋದು, 3:30-4 ಗಂಟೆ ಆದ ತಕ್ಷಣ ಮತ್ತೆ ಟೀ ಕುಡಿಯೋಕೆ ಹೋಗೋದು. ಕರೆಕ್ಟಾಗಿ 5 ಗಂಟೆ ಟೈಮ್ ಮುಗಿಯುತ್ತೆ, 5 ಗಂಟೆಗೆ ಬಂದುಬಿಟ್ಟು ಪಂಚ್ ಮಾಡ್ಬಿಟ್ಟು ಹೋಗ್ಬಿಡೋದು. ಹೆಂಗಿದೆ ಸರ್ಕಾರಿ ಡ್ಯೂಟಿ? ಸೂಪರ್ ಅಲ್ಲ? ಮಾಡೋದು 2-3 ಕೆಲಸ, 3 ಅವರ್ ಕೆಲಸ. ಈ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ? ಮಾಡೋ ಕೆಲಸಗಳಲ್ಲಿ ವರ್ಕ್ಗಳ ಬದಲಾವಣೆ ಆಗಬೇಕು. ಸರ್ಕಾರಿ ಕೆಲಸ ದೇವರ ಕೆಲಸ.